ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕೆಲವು ಪದಗಳ ಒಂದು ಲಿಸ್ಟ್ ನೋಡೋಣ. ಮೊದಲ ನೋಟಕ್ಕೆ ಇದು ತುಂಬಾ ಸಿಂಪಲ್ ಅನ್ಸ್ಬೋದು, ಆದರೆ ಇದರ ಹಿಂದೆ ಒಂದು ಇಡೀ ಡಿಜಿಟಲ್ ಜಗತ್ತಿನ ಆರ್ಕಿಟೆಕ್ಚರೇ ಅಡಗಿದೆ. ಸರಿ, ಹಾಗಿದ್ದರೆ ಶುರು ಮಾಡೋಣ ಬನ್ನಿ. ಇದನ್ನೊಮ್ಮೆ ನೋಡಿ. ಹೋಮ್, ಮೆಸೇಜಸ್, ಎಕ್ಸ್ಪ್ಲೋರ್, ಪ್ರೊಫೈಲ್. ಕೇಳಿದ ಕೂಡಲೇ ಯಾವುದೋ ಒಂದು ದೊಡ್ಡ ಸೋಷಿಯಲ್ ಮೀಡಿಯಾ ಆ್ಯಪ್ನ ಮೆನು ಅನ್ಸುತ್ತೆ ಅಲ್ವಾ? ನೋಡಕ್ಕೆ ಇದೊಂದು ಸುಮ್ಮನೆ ಪದಗಳ ಪಟ್ಟಿ ಅಷ್ಟೇ, ಆದರೆ ಈ ಪದಗಳ ರಾಶಿಯಲ್ಲೇ ಒಂದು ಸೀಕ್ರೆಟ್ ಡಿಸೈನ್ ಅಡಗಿದೆ. ಇದೊಂಥರ ಪಜಲ್ ಇದ್ದ ಹಾಗೆ. ಬನ್ನಿ ಇದನ್ನ ಒಟ್ಟಿಗೆ ಬಿಡಿಸೋಣ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆನೇ ಇದು. ಇದೇನು ಸುಮ್ಮನೆ ಎಲ್ಲೆಲ್ಲೋ ಇರೋ ಪದಗಳನ್ನ ತಂದು ಹಾಕಿದಾರಾ, ಅಥವಾ ಇದು ನಾವು ಪ್ರತಿದಿನ ಬಳಸೋ ಒಂದು ಡಿಜಿಟಲ್ ಸ್ಪೇಸ್ನ, ಒಂದು ಆನ್ಲೈನ್ ಮನೆಯ ಬ್ಲೂ ಪ್ರಿಂಟ್ ಇದ್ದ ಹಾಗ? ಬನ್ನಿ ಕಂಡಿಡಿಯೋಣ. ಸರಿ, ನಮ್ಮ ವಿಶ್ಲೇಷಣೆಯನ್ನ ಈ ಡಿಜಿಟಲ್ ಮನೆಯ ಮುಖ್ಯ ರೂಮ್ಗಳಿಂದಾನೇ ಶುರು ಮಾಡೋಣ. ಅಂದ್ರೆ ಕಂಟೆಂಟ್ಗಾಗಿ, ಅಂದ್ರೆ ವಿಷಯಗಳಿಗಾಗಿ ಅಂತಾನೆ ಡಿಸೈನ್ ಮಾಡಿರೋ ಜಾಗಗಳು. ಇಲ್ಲಿ ಹೋಮ್ ಮತ್ತೆ ಎಕ್ಸ್ಪ್ಲೋರ್ ನಡುವೆ ಇರೋ ವ್ಯತ್ಯಾಸವನ್ನೊಮ್ಮೆ ನೋಡಿ. ಹೋಮ್ ಅನ್ನೋದು ನಮ್ಮ ಕಂಫರ್ಟ್ ಝೋನ್ ಇದ್ದ ಹಾಗೆ, ನಮಗೆ ಯಾವಾಗಲೂ ಇಷ್ಟ ಆಗೋ ವಿಷಯಗಳನ್ನೇ ತೋರಿಸೋ ಜಾಗ. ಆದ್ರೆ ಎಕ್ಸ್ಪ್ಲೋರ್ ಇದೆಯಲ್ಲ, ಅದೊಂದು ಅಡ್ವೆಂಚರ್ಗೆ ಕರೆ ಇದ್ದ ಹಾಗೆ. ಹೊಸ ಹೊಸ ವಿಷಯಗಳನ್ನ, ಗೊತ್ತೇ ಇಲ್ಲದೆ ಇರೋ ಜಗತ್ತನ್ನ ಹುಡುಕ್ಲಿಕ್ಕಿರೋ ದಾರಿ. ಒಂದು ನಮ್ಗೆ ಆರಾಮ ಕೊಡತ್ತೆ, ಇನ್ನೊಂದು ನಮ್ಮಲ್ಲಿ ಕುತೂಹಲ ಕೆರಳಿಸುತ್ತೆ. ಇದ್ರ ಹಿಂದಿನ ತಂತ್ರ ತುಂಬಾ ಸಿಂಪಲ್. ನಮ್ಮ ಮೂಡ್ ಹೇಗೆ ಇರಲಿ, ನಮ್ಮನ್ನ ಅಲ್ಲೇ ಹಿಡಿದಿಟ್ಕೋಬೇಕು. ಸಮಾಧಾನವಾಗಿ ಏನಾದ್ರೂ ನೋಡ್ಬೇಕು ಅನ್ಸಿದ್ರೆ ಹೋಮ್ ಇದೆ, ಏನಾದ್ರೂ ಹೊಸ್ತು ಬೇಕು ಅನ್ಸಿದ್ರೆ ಎಕ್ಸ್ಪ್ಲೋರ್ ಇದೆ. ಅಲ್ಟಿಮೇಟ್ ಗೋಲ್ ಒಂದೇ, ನಮ್ಮ ಸಮಯ ಮತ್ತೆ ಗಮನ ಎರಡನ್ನೂ ಪೂರ್ತಿಯಾಗಿ ತಮ್ಮದಾಗಿಸ್ಕೊಡೋದು. ಓಕೆ, ಈಗ ಈ ಬ್ಲೂಪ್ರಿಂಟ್ನ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಇದು ಬರೀ ಕಂಟೆಂಟ್ ನೋಡೋದ್ರ ಬಗ್ಗೆ ಅಲ್ಲ, ಬದಲಿಗೆ ಒಬ್ಬರ ಜೊತೆ ಒಬ್ರು ಕನೆಕ್ಟ್ ಆಗಿರ್ಲಿಕ್ಕೆ, ಮಾತಾಡ್ಲಿಕ್ಕೆ ನಮ್ಮನ್ನ ಪ್ರೇರೇಪಿಸೋ ಫೀಚರ್ಗಳ ಬಗ್ಗೆ. ಈ ಮೆಸೇಜಸ್ ಮತ್ತೆ ನೋಟಿಫಿಕೇಶನ್ಸ್ ಇದೆಯಲ್ಲ, ಇವೆರಡೂ ಹೇಗೆ ಕೈ ಜೋಡಿಸಿ ಕೆಲಸ ಮಾಡ್ತವೆ ಅಂತ ನೋಡೋಣ. ಒಂದು ಮೆಸೇಜ್ ಬರುತ್ತೆ, ಮಾತುಕತೆ ಶುರುವಾಗತ್ತೆ. ಸರಿ, ಆದ್ರೆ ಆ ನೋಟಿಫಿಕೇಶನ್ ಬಂದಾಗ ಏನಾಗುತ್ತೆ, ನಮ್ ತಲೆಯಲ್ಲಿ ಒಂದು ಸಣ್ಣ ಕುತೂಹಲ ಶುರುವಾಗತ್ತೆ. ಅಯ್ಯೋ, ಯಾರ್ ಮೆಸೇಜ್ ಮಾಡಿದ್ದು, ಏನಂತ ಕಳಿಸಿದ್ದಾರೆ ಅಂತ. ನೋಡಿ, ಅದೇ ಕುತೂಹಲ, ಅದೇ ನಮ್ಮನ್ನ ಮತ್ತೆ ಮತ್ತೆ ಆ ಆಪ್ ಓಪನ್ ಮಾಡಿಸೋ ಒಂದು ಪವರ್ಫುಲ್ ಮ್ಯಾಗ್ನೆಟ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇವು ಬರೀ ಎರಡು ಬೇರೆ ಬೇರೆ ಆಪ್ಷನ್ಸ್ಗಳಲ್ಲ, ಬದಲಿಗೆ ನಮ್ಮನ್ನ ಕಂಟಿನ್ಯೂಯಸ್ ಆಗಿ ಮಾತುಕತೆಯಲ್ಲಿ ಎಂಗೇಜ್ ಮಾಡೋಕೆ ಅಂತಾನೆ ಡಿಸೈನ್ ಮಾಡಿರೋ ಒಂದೇ ಸಿಸ್ಟಮ್ನ ಎರಡು ಪಾರ್ಟ್ಸ್. ಒಂದು ಶುರು ಮಾಡಿದ್ರೆ ಇನ್ನೊಂದು ಅದನ್ನ ಮುಂದೆ ತಗೊಂಡೋಗುತ್ತೆ. ಈಗ ನಾವು ಯೂಸರ್ ಐಡೆಂಟಿಟಿ, ಅಂದ್ರೆ ನಮ್ಮ ಗುರುತು, ಮತ್ತೆ ಈ ಡಿಜಿಟಲ್ ಜಗತ್ತಿನಲ್ಲಿ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲೇ ಇದೆ ಅನ್ನೋ ಫೀಲಿಂಗನ್ನ ಹೇಗೆ ಕೊಡಲಾಗುತ್ತೆ ಅನ್ನೋದ್ರ ಕಡೆ ಹೋಗೋಣ. ಪ್ರೊಫೈಲ್ ಅಂದ್ರೆ ಏನದು? ಅದು ನಮ್ಮ ಡಿಜಿಟಲ್ ಅವತಾರ. ಈ ಆನ್ಲೈನ್ ಜಗತ್ತು ನಮ್ಮನ್ನ ಹೇಗೆ ನೋಡ್ಬೇಕು ಅಂತ ನಾವು ಅಂದ್ಕೊಳ್ತೀವೋ ಹಾಗೆ ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿ ರೂಪಿಸಿದ ನಮ್ಮ ಪಬ್ಲಿಕ್ ಇಮೇಜ್. ಇದು ನಮ್ಮ ಆನ್ಲೈನ್ ಪರ್ಸನಾಲಿಟಿಯ ಶೋಕೇಸ್ ಇದ್ದಾಗೆ. ಆದ್ರೆ ಸೆಟ್ಟಿಂಗ್ಸ್ ಪೂರ್ತಿ ಇದಕ್ಕೆ ಉಲ್ಟಾ. ಇದು ನಮ್ಮ ಪರ್ಸನಲ್ ಕಂಟ್ರೋಲ್ ರೂಮ್, ಜಗತ್ತಿಗೆ ಕಾಣಿಸೋದಿಲ್ಲ. ಇದು ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಪ್ರೈವಸಿ ಎಲ್ಲವನ್ನೂ ನಾವೇ ಮ್ಯಾನೇಜ್ ಮಾಡ್ತಾ ಇದೀವಿ ಅನ್ನೋ ಒಂದು ಭಾವನೆ ಕೊಡೋ ಜಾಗ ಇದು. ಈ ಸ್ಲೈಡು ಪಬ್ಲಿಕ್ ಆಗಿ ಏನ್ ತೋರಿಸ್ಬೇಕು ಮತ್ತೆ ಪ್ರೈವೇಟ್ ಆಗಿ ಏನ್ ಕಂಟ್ರೋಲ್ ಮಾಡಬೇಕು ಅನ್ನೋದರ ನಡುವಿನ ವ್ಯತ್ಯಾಸವನ್ನ ಎಷ್ಟು ಅದ್ಭುತವಾಗಿ ತೋರಿಸ್ತಿದೆ ನೋಡಿ. ಈ ಸಪರೇಷನ್ ಇದೆಯಲ್ಲ, ಇದೇ ನಮಗೆ ನನ್ನ ಡೇಟಾ, ನನ್ನ ಅನುಭವ ಎಲ್ಲ ನನ್ನ ಕಂಟ್ರೋಲ್ನಲ್ಲಿದೆ ಅನ್ನೋ ಒಂದು ಧೈರ್ಯ, ಒಂದು ಸೇಫ್ಟಿ ಫೀಲಿಂಗ್ ಕೊಡೋದು. ಈಗ ನಾವು ಈ ಬ್ಲೂ ಪ್ರಿಂಟನ ಕೊನೆಯ ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಆಗಿರೋ ಭಾಗವನ್ನ ನೋಡೋಣ. ಅದೇನಪ್ಪಾ ಅಂದ್ರೆ, ಈ ಡಿಜಿಟಲ್ ಜಗತ್ತಿನ ಎಂಟ್ರೆನ್ಸ್ ಯಾವುದು ಮತ್ತೆ ಇದರ ನಿಜವಾದ ಓನರ್ ಯಾರು? ಯಾವುದೇ ಒಂದು ಡಿಜಿಟಲ್ ಮನೆಗೆ ಎರಡು ಮುಖ್ಯ ಬಾಗಿಲುಗಳಿರ್ತವೆ. ಒಂದು ಲಾಗಿನ್, ಅಂದ್ರೆ ಆಲ್ರೆಡಿ ಅಲ್ಲಿರೋರ್ಗೆ. ಇನ್ನೊಂದು ಸೈನ್ ಅಪ್, ಅಂದ್ರೆ ಹೊಸದಾಗಿ ಬರೋರ್ಗೆ. ಈ ಎರಡು ಗೇಟ್ಗಳಿಲ್ದೆ ಆ ಜಗತ್ತಿನೊಳಗೆ ಹೋಗೋಕೆ ಆಗೋದಿಲ್ಲ. ಒಂದು ನಿಮಿಷ, ಈ ಪದಗಳನ್ನ ಗಮನಿಸಿ. ಆಲ್ಸೋ ಫ್ರಮ್ ಮೆಟಾ. ಇದು ಸುಮ್ಮನೆ ಒಂದು ಸಣ್ಣ ವಾಕ್ಯ ಅಲ್ಲ. ನಾವು ದಿನ ಬಳಸೋ ಆಪ್ನ ಹಿಂದೆ ಇರೋ ದೊಡ್ಡ ಪವರ್ಫುಲ್ ಕಂಪನಿ ಯಾವುದು ಅಂತ ಇದು ನಮಗೆ ಸೈಲೆಂಟ್ ಆಗಿ ನೆನಪು ಮಾಡುತ್ತೆ. ಮತ್ತು ಕೊನೆಗೆ ಈ ಸಿಂಬಲ್ CO 2026 ಇನ್ಸ್ಟಾಗ್ರಾಮ್ ಫ್ರಮ್ ಮೆಟಾ. ಇದು ಬರೀ ಒಂದು ಕಾಪಿರೈಟ್ ನೋಟಿಸ್ ಅಲ್ಲ. ಈ ಇಡೀ ಡಿಜಿಟಲ್ ಪ್ರಪಂಚದ ಇಲ್ಲಿರೋ ಪ್ರತಿಯೊಂದು ಫೋಟೋದ, ಪ್ರತಿಯೊಂದು ಮಾತಿನ ಲೀಗಲ್ ಮತ್ತು ಕಾರ್ಪೊರೇಟ್ ಓನರ್ಶಿಪ್ ಯಾರ್ದು ಅಂತ ಇದು ಕ್ಲಿಯರ್ ಆಗಿ ಹೇಳುತ್ತೆ. ಈ ಇಡೀ ಜಗತ್ತು ಯಾರಿಗೆ ಸೇರಿದ್ದು ಅಂತ ಇದು ಒತ್ತಿ ಒತ್ತಿ ಹೇಳುತ್ತೆ. ಹಾಗಾದ್ರೆ ನಾವು ಮೊದಲು ನೋಡಿದ ಆ ಸುಮ್ಮನೆ ಪದಗಳ ಪಟ್ಟಿ ಈಗ ಒಂದು ಕ್ಲಿಯರ್ ಡಿಸೈನನ ಬ್ಲೂ ಪ್ರಿಂಟ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಇದರ ಉದ್ದೇಶಗಳು ಸ್ಪಷ್ಟವಾಗಿವೆ. ಮೊದಲು ಗಮನ ಸೆಳೆಯೋದು, ಆಮೇಲೆ ಮಾತುಕತೆಯಲ್ಲಿ ಬ್ಯುಸಿ ಮಾಡೋದು, ಆಮೇಲೆ ಐಡೆಂಟಿಟಿ ಮ್ಯಾನೇಜ್ ಮಾಡಕ್ಕೆ ಅವಕಾಶ ಕೊಡೋದು, ಕೊನೆಗೆ ಪೂರ್ತಿ ಎಂಟ್ರೆನ್ಸ್ ಮತ್ತು ಓನರ್ಶಿಪ್ಪನ್ನ ತಮ್ಮ ಕಂಟ್ರೋಲ್ನಲ್ಲಿಟ್ಕೊಳ್ಳೋದು. ಸರಿ, ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ಮೇಲೆ ಕೊನೆಗೆ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ಲುತ್ತೆ.
ನೋಡಿ, ನಾವು ಮಾಡೋ ಪ್ರತಿಯೊಂದು ಕ್ಲಿಕ್, ಪ್ರತಿಯೊಂದು ಲೈಕ್, ಶೇರ್ ಎಲ್ಲವೂ ಈ ಸಿದ್ಧಪಡಿಸಿದ ವಿನ್ಯಾಸದ ಒಳಗೆ ನಡೀತಿರೋದು. ಹಾಗಾದ್ರೆ ನಮ್ಮ ಈ ಡಿಜಿಟಲ್ ಪ್ರಪಂಚವನ್ನ, ನಮ್ಮ ಆನ್ಲೈನ್ ಅನುಭವವನ್ನ ಕಟ್ಟುತ್ತಿರುವ ನಿಜವಾದ ಆರ್ಕಿಟೆಕ್ಟ್ ಯಾರು? ಆ ಪ್ಲಾಟ್ಫಾರ್ಮ್ಗಳೇ ಅಥವಾ ನಾವೇನಾ? ಈ ಡಿಜಿಟಲ್ ಜಗತ್ತಲ್ಲಿ ನಾವು ಮಾಡೋ ಆಯ್ಕೆಗಳು ನಿಜಕ್ಕೂ ನಮ್ವೇನಾ?